ಲೇ ಸೊಸೆ, ನಿಂಗೆ ನಾನು ಹೇಳ್ದೆ ಬ್ಯಾಡ ನೀನ್ ಬರ್ಬೇಡ ಬಿಸ್ಲುನಾಗೆ ಕಡ್ಲೆ ಬೀಜ ಹಾಕಕ್ಕೆ, ನಾನು ಹಾಕತ್ತೀನಿ ಹಂಗೋ ಯಾರನ್ನ ಒಂದು ಆಳನ್ ಕರ್ಕೊಂಡು ಅಂತ ಹೇಳಿದ್ರೆ ಇಲ್ಲ 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 ನಾನೇ ಬಂದ್ ಹಾಕ್ತೀನಿ ಅಂತ ಹೇಳ್ದೆ. ಸಾಕಾಯ್ತಾ ನಿನ್ಗೆ? ಆಗ್ಲೇ ನೀನು ಹಾಕಕ್ಕೆ ಯಾಕೆ ಸುಸ್ತಾಗೋಗ್ಬಿಟ್ಟಿದ್ದಂಗಿದ್ಯಾ ನಿಂಗೆ? ಇವೆಲ್ಲ ಮಾಡಿ ಹಾಕಿ ಅಭ್ಯಾಸ ಇಲ್ಲ. ಹೋಗು ಮಂತಕ್ಕೆ ಹೋಗಿ ಹೊಸಿ ಸುಧಾರಿಸ್ಕೊ ಹೋಗು. ನಾನು ಪೊದ್ದಿಗೆ ಯಾರಿಗಾನ ಫೋನ್ ಹಾಕ್ತೀನಿ, ಅವಳು ಮನೆ ಫ್ರೀ ಆಗಿದ್ರೆ ಬಂದು ಹಾಕೊಟ್ಟು ಹೋಯ್ತಾಳೆ. ಇನ್ನು ಎಷ್ಟೊತ್ತು? ಸುಮ್ಕಿರಿ ಅತ್ತೆ, ಮನೆ ಕುಂತ್ಕೊಂಡು ಏನ್ ಮಾಡನಿ? ನೀವೇ ಕಷ್ಟಪಟ್ಟು ಹಾಕ್ತಾ ಇಲ್ವಾ ಕಡ್ಲೆ ಬೀಜ? ನಾನು ಹಾಕೊಂಡು ಬರ್ತೀನಿ ಬರ್ರಿ. ಇನ್ನೇನು ಮನೆಗೆ ಎಲ್ಲನೂ ರೆಡಿ ಮಾಡಿ ಇಕ್ಕಿದೀವಲ್ಲ. ಇನ್ನೇನು ಹೋಗ್ಬಿಟ್ಟು ಇಲ್ಲಿಗೆ ಎತ್ಕೊಬಿಟ್ಟು ಬರ್ತೀನಿ. ಉಪ್ಪಿಟ್ಟೆಲ್ಲನೂ ರವೆ ಒಂದು ಒಯ್ಬೇಕು ಅಷ್ಟೇ, ಒಯ್ದ್ಬಿಟ್ಟು ಎತ್ಕೊಂಬಿಟ್ಟು ಬರ್ತೀನಿ. ನೀವು ಸುಮ್ಕಿನೇ ಹಾಕ್ತಾ ಇರ್ರಿ. ಇನ್ನು ಎಷ್ಟೊತ್ತಾಯ್ತದೆ? ಇಷ್ಟೆಲ್ಲ ಹಾಕಿಲ್ವಾ? ಇನ್ನೊಂದು ನಮ್ದೇನು ಜಾಸ್ತಿ ಏನಿಲ್ವಲ್ಲ, ಇಷ್ಟೇ ತಾನೇ ಹಾಕೊಂಡು ಹೋಗೋಣ ಬರ್ರಿ. ನಾನೆಲ್ಲ ನೀನು ಸುಸ್ತಾದೇನು ಅಂತ ಹೇಳ್ದೆ ಅಷ್ಟೇ ನೀನಿಯ. ಸುಸ್ತಾಗಿದ್ರೆ ಹೋಗಿ ಮಂತಕ್ಕೆ ಇನ್ನೂ ಅವೇ ಶಾಣೆ ಹಾಕವು. ಬೇಕಾದ್ರೆ ನಾಳೆ ಬೇಕಾದ್ರೆ ಹಾಕೊಂಡ್ರೆ ಆಯ್ತು, ಯಾರಿಗಾನ ಹೇಳಿದ್ರಾಯ್ತು. ಏನಿಲ್ಲ ಕಣತೆ, ನನ್ಗೇನ್ ಸುಸ್ತಾಗಕ್ಕಿಲ್ಲ, ಅಭ್ಯಾಸ ಆಯ್ತು ನಂಗೂನುವೆ. ನಿನ್ನಿಷ್ಟ ಕಣವ, ಹಾಕ್ತೀನಿ ಅಂದ್ರೆ ನಾನೇನು ಅಡ್ಡಿ ಮಾಡಕ್ಕಿಲ್ಲ. ಹಾಕೊಂಡು ಹೋಗಿದ್ರೆ ಹಾಕೊಂಡು ಹೋಗು, ನಿಧಾನಕ್ಕೆ ಹಾಕೊಂಡು ನೋಡಿ. ಸರಿ ಅತ್ತೆ. ಇದೇನ್ ಜಯಮ್ಮ, ಅತ್ತೆ ಸತೆ ಇಬ್ರೇ ಸೇರ್ಕೊಂಡು ಕಡ್ಲೆ ಬೀಜ ಹಾಕ್ತಾ ಇದ್ದೀರಾ? ಯಾಕೆ ನಮ್ಮನ್ನ ಕರೆದಿದ್ರೆ ನಾವು ಬರಕ್ಕಿಲ್ಲ ಅಂತಿದ್ವಿ. ಸರಜಿ ಬಾರೆ. ಇಲ್ಲ, ನಾವು ಮನೆ ಮುಟ್ಟಿಗೆ ಅಷ್ಟೇ ಹಾಕತ್ತಿರೋದು, ಒಂದು ಅರ್ಧ ಎಕರೆ ಹಾಕತ್ತೀವಿ ಅಷ್ಟೇ. ಶಾನೆ ಹಾಕೊಳಕ್ಕಿಲ್ವಲ್ಲ, ಅದಕ್ಕೆ ನೀನು ನನ್ನ ಸೊಸೆ ಬುಡತ್ತೆ, ಯಾರನ್ನೂ ಕರಿಬೇಡ, ನಾನೇ ಬಂದು ಸಹಾಯ ಮಾಡ್ತೀನಿ. ಇನ್ನು ಯಾರನ್ನೇನು ಕರಿತೀಯಾ, ಇಬ್ಬರೇ ಹೋಗ್ಬಿಟ್ಟು ಹಾಕೊಂಬಿಟ್ಟು ಬರನಿ ಅಂತ ಹೇಳಿದ್ಲ. ಬುಡತ್ತಾಗ ಅದು ಸರಿ ನೀನು ಅಂತ ಹೇಳ್ಬಿಟ್ಟು ಈಗ ನೋಡು ನ್ಯಾಟು ಬಂದ್ಬಿಟ್ಟೆ. ಆದ್ರೂ ಮನೆ ಮುಟ್ಟಿಗೆ ಹಾಕೊಂಡ್ರು ಕರೆದಿದ್ರೆ ಬಂದು ನಾನು ಹಾಕೊಟ್ಟು ಹೋಯ್ತಿದ್ನಪ್ಪ. ನನಗೂ ಇವತ್ತೇನು ಕೆಲಸ ಇರಲಿಲ್ಲ. ಈಗ ನೋಡು ದನ ಬಿಟ್ಬಿಟ್ಟು ಹಿಂಗೆ ನೀವು ಬಂದಿದ್ದೆ. ಸತ್ಯೋಳು ಇನ್ನೇನು ಒತ್ತು ಮುಳುಗೋ ಅಷ್ಟೊತ್ತು ಏನು ಟೈಮ್ ಹಿಡಿಯೋಕ್ಕಿಲ್ಲ ನಿಮ್ದು. 3-4 ಗಂಟೆ ಅಷ್ಟೊತ್ತಿಗೆ ಆಗೋಯ್ತದೇನೋ. ಆಗೋಯ್ತದೆ. ಈಗ ಇನ್ನೇನು ಆಗ್ಲೇ ಟೈಮ್ ಆಯ್ತು ಉಣ್ಣಕ್ಕೆ. ಈಗ ನಾನು ಸಸೆ ಹೋಗ್ಬಿಟ್ಟು ಏನಾದ್ರು ತಕೊಬಿಟ್ಟು ಬರ್ತಾಳೆ ತಿಂಡಿಗಳವ. ಇದೊಂದು ಮುಗಿಸ್ಬಿಟ್ಟು ಹೋಗೋದಷ್ಟೇ ಮಂತಕ್ಕೆ. ಅತ್ತೆ ಮಂತಕ್ಕೆ ಹೋಗ್ಬಿಟ್ಟು ಉಪ್ಪಿಟ್ಟು ಇನ್ನೇನು ರವೆ ಒಯ್ದ್ಬಿಟ್ಟು ತಕೊಬಿಟ್ಟು ಬರ್ಲಾ? ಒಗ್ಗರಣೆ ಎಲ್ಲ ಮಾಡ್ಬಿಟ್ಟು ಮಡಗಿದ್ದೆ, 10 ನಿಮಿಷ ಹಿಂಗೆ ಹೋಗಿ ಎತ್ಕೊಬಿಟ್ಟು ಬರ್ಲಾ? ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಾ ಹೋಗು. ನನಗೂ ಹೊಟ್ಟೆ ಹಸಿತೈತೆ. ಅದೇನೋ ಬೆಳಿಗ್ಗೆ ತಿಂದಿದ್ದು ನನಗಂತೂ ಅದೇನು ಓತದಂಗೆ ಆಗಲಿಲ್ಲ ಮೊಟ್ಟೆಗೆ. ಹೋಗಿ ಸರ್ ಹಾಕೊಂಬ. ನನಗೂ ನಾಲ್ಗೆ ಒಂಥರ ಆಯ್ತೈತೆ, ಏನಾರ ತಿನ್ಬೇಕು ಅಂತ. ಅದು ಒಳ್ಳೆ ಹತ್ರ ತಿಂದ್ಬಿಟ್ಟು ಶಾನೆ ದಿನ ಬೇರೆ ಆಯ್ತು. ಹೋಗಿ ಎತ್ಕೊಂಬಿಟ್ಟು ಬಾ ಹೋಗು. ಸರಜಕ್ಕ ನೀನು ಇಲ್ಲೇ ಇರು. ನಿಂಗೂ ಸೇರ್ಬಿಟ್ಟೆ, ನೀವು ಉಪ್ಪಿಟ್ಟು ಎತ್ಕೊಂಬಿಟ್ಟು ಬರ್ತೀನಿ ತಿನ್ನಿವಂತೆ. ನಮ್ಮ ಅತ್ತೆನೂ ಒಂದೇ ಬೇಜಾರಾಗಿ ಆಗ್ತಾ ಇರ್ತದೆ. ನೀನು ಹೋಗಿ ಆ ಕಡೆಗೇನು ಹೋಗ್ಬೇಡ, ಇಲ್ಲಿ ಇರು. ನಾನು ಹೋಗ್ಬಿಟ್ಟು 2 ನಿಮಿಷ ಎತ್ಕೊಂಬಿಟ್ಟು ಬರ್ತೀನಿ. ಸರಿ, ನೀನು ಹೋಗ್ಬಿಟ್ಟು ಬಾ ಹೋಗು. ಜಯ ಮುಂಚತೆ ನಾನು ಸ್ವಲ್ಪ ಕಡಲೆ ಬೀಜ ಹಾಕ್ತೀನಿ, ಕೊಡಿಲಿ. ಸರಿ, ನಾನು ಹೋಗ್ಬಿಟ್ಟು ತಕೊಬಿಟ್ಟು ಬರ್ತೀನಿ. ಪರವಾಗಿಲ್ಲ ಜಯಮ್ಮ, ನಿನ್ ಸದ್ಯ ನಿನ್ ಮಟ್ಟಕ್ಕೆ ಬಂದ್ಬಿಟ್ಟು ಸರಿಯಾಗಿ ಕೆಲಸ ಮಾಡ್ತಾಳೆ. ಹೊಲದ ಕೆಲ್ಸಕ್ಕೂ ಸೈ, ಮನೆ ಕೆಲ್ಸಕ್ಕೂ ಸೈ, ಏನ್ ಕೆಲಸ ಆದ್ರೂ ಸೈ. ಸಂದಾಕ್ ಮಾಡ್ತಾಳೆ ಕೆಲ್ಸವಾ? ಮಾಡ್ತಾಳೆ, ಅದ್ರಾಗೇನು ಇದಿಲ್ಲ, ಮಾಡ್ತಾಳೆ. ನಾನು ಬ್ಯಾಡ್ವೆ ಅಂದ್ರು ಕೇಳಲಿಲ್ಲ ಕಣ್ ಸರಜಿ. ಅದಕ್ಕೆ ನೀವು ಬಂದತ್ತಾಗ ಮಾಡ್ಲಿ ಅಂತ ಈಗ ನೋಡು ಈ ಅಣ್ಣ ಸಿಕ್ತು, ಹೆಂಗೋಗಿ ಕೊಡ್ತೀನಿ ಕಣಕ್ಕ ಅಂತ ಹೇಳ್ತಾ. ಸರಿ ಬಿಡು, ಇನ್ನೇನು ಒಂದೇ ದಿನ ಅಲ್ವಾ, ಪಟ 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 ಮುಗಿಸ್ಬಿಡೋಣ. ಈಗ ಮನಗನ ಆಯ್ತವೆ ಕಡಲೆ ಬೀಜ. ಆ ಕಡೆ ಒಂಚೂರು ರಾಗಿ ಹಾಕೊಂಡು ಈ ಕಡೆ ಒಂಚೂರು ಕಡಲೆ ಬೀಜ ಹಾಕೊಂಡ್ರೆ ಮನೆ ಮೊಟ್ಟಗಾದ್ರೆ ಸಾಕಲ್ವೇ? ಮನೆ ಮೊಟ್ಟಗೆ ಆಯ್ತದ ಬಾ. ಯಾಕೆ ನಿಮ್ಮ ಯಜಮಾನಪ್ಪ ನಿನ್ ಮಗ ಯಾರು ಬರ್ಲಿಲ್ವೇನು? ಬೊಡೆತದವ್ ಎಲ್ಲಿ ಬರ್ತವೆ ಮುನ್ಸ್ಕೊಂಡು ಕುಂತ್ಕತ್ತವ್ ಕಣ್ ಸರಜಿ. ಅಯ್ಯೋ ಬುಡತ್ತಗೆ, ಅದು ಬೇರೆ ಸುಶೀಲಕ್ಕೊಂದು ಅದೇನೋ ಒಂದು ಕತೆ ಆಗೈತಲ್ಲವ ಸಸೆದೋಯ ಮುಂದು. ಅದು ನೋಡ್ದಾಗಿಂದ ನನಗೆ ಒಂಥರ ಅನ್ನಿಸ್ತು. ನನ್ನ ಸಸೆ ಎಷ್ಟೋ ವಾಸಿ ಕಣವ. ಯೋನಿದ್ರು ಯೋನಿಲ್ಲ ಅಂದ್ರೂ ಹೆಂಗೋ ಅನ್ಸರ್ಸ್ಕೊಂಡು ಹೋಯ್ತಾವಳಿ. ಯಾರ ಮನೆ ಸಸೆಗಳು ನೋಡಿದ್ರೆ ಆಶ್ಚರ್ಯ ಆಯ್ತದೆ. ಅದು ಯಾವ್ದೇವ್ರು ಒಳ್ಳೆ ಬುದ್ಧಿ ಕೊಟ್ಟೈತೆ ನನ್ನ ಸೊಸೆಗೆ. ಏನೋ ಅಮ್ಕೊಂಡಿದ್ದಂಗೆ ಮಾಡ್ಕತ್ತಾಯ್ತದೆ. ಏನೋ ನೀನು ಅದೃಷ್ಟ ಅನ್ಕತೀನಿ. ಹೆಂಗ್ ಗೊತ್ತಾಗ ಇಬ್ರು ಸರಿಯಾಗಿದ್ದೀರಲ್ಲ ಅತ್ತಾಗ ಹೆಂಗೋನು ಏನು ತಾಪತ್ರಯ ಗಲಾಟೆಗಳು ಇಲ್ದಿದ್ದಂಗೆ ಹೆಂಗೋ ಸಂದಕ್ಕಿರವ ಸಾಕು. ಕಣವ. ಆದ್ರೆ ನಮ್ಮ ಮನೆಗೆ ಸಮಸ್ಯೆ ಅಂದ್ರೆ ನನ್ನ ಮಗೊಂದು ಗಂಡಂದೇನೆಯ ಸಮಸ್ಯೆ. ನಮ್ಮ ಅತ್ತೆ ಸೊಸೆದು ಅಂತ ನಮ್ದೇನೂ ಇಲ್ಲ. ಈಗ ಈ ಬೊಡೆತದ ಒಂದಿಂದ ನಮಗೆ ನೆಮ್ಮದಿ ಇಲ್ಲ. ಅರ್ಧ ಸಮಸ್ಯೆ ಈ ಬೊಡೆತದವಿಂದನೇನೆಯ ನನ್ಗಂತೂನುವೆ. ಎಲ್ಲರ ಮನೆಗೂ ಅತ್ತೆ ಸೊಸೆ ಜಗಳ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ನೋಡ್ ಲೆಕ್ಕ ಹಾಕಿಲಿ. ಅಪ್ಪ ಮಗ ನೀವೇ ಕಿತ್ತಾಡ್ಕತ್ತೀರ, ಅತ್ತೆ ಸೊಸೆ ಮಾತ್ರ ಸಂದಕ್ಕಿದ್ದೀರಾ ಇಬ್ರುನುವೆ. ಇರ್ಬೇಕಲ್ಲ, ಡಿಫ್ರೆಂಟ್ ಆಗಿರ್ಬೇಕಲ್ಲಮ್ಮ. ಡಿಫ್ರೆಂಟ್ ಆಗಿ ಏನವ ಆತ ಬೊಜ್ಜಿನೂ ಹಾಕಬಿಟ್ಟು ಬಂದ್ಬಿಟ್ಟಿದೀಗಲ್ಲ ನೀನು. ಅದೇ ಅಲ್ಲ ಯಾವ ಇದಾಗ ಹಾಕಬಿಟ್ಟು ಬಂದೆ, ಉಪ್ಪಿಟ್ಟೊಂದು ಮಾಡ್ಕೊಬಿಟ್ಟು ಬರ್ತೀನಿ ಕಣತ್ತೆ ಅಂದೆ. ಇಲ್ಲಿ ನೋಡ್ರೆ ಮೆಣಸಿನ್ಕಾಯಿ ಬೊಜ್ಜಿ ಬೇರೆ ಮಾಡ್ಕೊಬಿಟ್ಟು ಬಂದಿದ್ದೀಗಲ್ಲ. ಅಯ್ಯೋ ಅತ್ತೆ, ಮೆಣಸಿನ್ಕಾಯಿ ಇದ್ವಲ್ಲ ಆತ ಕೊಯ್ದು 1-2 ಕಡಲೆ ಇಟ್ಟು ಕಲ್ಸ್ಬಿಟ್ಟು ಹಂಗೆ ಪಟ ಪಟ ಹಾಕೊಂಬಿಟ್ಟು ಬಂದೆ. ನೀವು ಒಂಥರ ಆಯ್ತೈತೆ, ನಾಲ್ಕೆ ಒಂಥರ ಆಯ್ತೈತೆ ಅಂದ್ರಲ್ಲ, ಅದಕ್ಕೆ ಪಾಪ ನಿಮಗೂ ನಾಲ್ಗೆ ಒಂಥರ ಆಯ್ತೈತೆ ಅಂತ ಹೇಳ್ಬಿಟ್ಟು ನಾನೇ ಮಾಡ್ಕೊಂಬಿಟ್ಟು ಬಂದೆ. ಬಿಸಿ ಉಪ್ಪಿಟ್ಟು ಜೊತೆಗೆ ಬಿಸಿ ಬೊಜ್ಜಿ ಸಂದಾಕಿರ್ತದೆ ಅಂತ ಹೇಳ್ಬಿಟ್ಟು. ಇನ್ನೇನು ಹೊಲ್ದಾಗ ಕುಂತ್ಕೊಂಡು ತಿನ್ನೋ ಮಜಾನೇ ಬೇರೆ ಅಲ್ವೇನತ್ತೆ. ಮನೆ ಕುಂತ್ಕೊಂಡು ಎಷ್ಟು ಜನ ತಿನ್ಬೋದು, ಹೊಲ್ದಾದ್ರ ಕುಂತ್ಕೊಂಡು ತಿನ್ಬೇಕು ಅಂತ ಬೋಲ್ ಆಸೆ. ತಿನ್ನಿ ಅತ್ತೆ, ಇನ್ನೂ ತಕೊಬಿಟ್ಟು ಬಂದಿದ್ದೀನಿ. ತಿನ್ನಿವ್ರಂತೆ. ಹೋಗತ್ತಾಗಿ ಇದ್ರೆ ನಿನ್ನಂತ ಸೊಸೆ ಇರ್ಬೇಕಣಮ್ಮಿ. ಆರಾಮಾಗತ್ತಾಗಿ ಹೆಂಗೋ ನಿಮ್ಮ ಅತ್ತೆ ಭ್ರಮಿಸಿದ್ದೆ ತಡ ಪಟ್ಟ ಅಂತ ಹೇಳ್ಬಿಟ್ಟು ತಕೊಬಿಟ್ಟು ಬಂದ್ಬಿಡ್ತೀಗಲ್ಲ ಅತ್ತಗೆ. ಏನಾರ ಮಾಡ್ಕೊಬಿಟ್ಟು ಏನೆಲ್ಲ ಮೊದಲು ಹಚ್ಚಿಬಿಟ್ಟು ಮಡಗಿದ್ದ.
ಏ ಇಲ್ಲ ಉಪ್ಪಿಟ್ಟಿಗೆ ಒಗ್ಗರಣೆ ಪಗರಣೆ ಎಲ್ಲ ಹಾಕ್ಬಿಟ್ಟು ರವೆ ಎಲ್ಲ ಹುರಿದ್ಬಿಟ್ಟು ಮಡಗ್ಬಿಟ್ಟು ಬಂದಿದ್ದೆ ಹಂಗೇನೆ ಒಗ್ಗರಣೆನೂ ಹಾಕ್ಬಿಟ್ಟಿದ್ದೆ ನೀರೊಂದು ಹಾಕ್ಬಿಟ್ಟು ಕುದಿಸ್ಬಿಟ್ಟು ರವೆ ಒಯ್ಕೊಂಡು ತಗೊಬಿಟ್ಟು ಬಂದ್ಬಿಡೋಣ ತಿರುಗಿ ತಡ ಆಯ್ತದೆ ಹೊಟ್ಟಸ್ದಾಗ ಬರ್ತೀವಿ ಅಂತ ಹೇಳ್ಬಿಟ್ಟು ಈಗ ಆ ನೀರು ಕುದಿಯೋವಷ್ಟೊತ್ತಿಗೆ ಈಗ ಮೆಣಸಿನ್ಕಾಯಿ ಒಂದು ಹೊತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊಬಿಟ್ಟು ಪಟ 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 ಕಡಲೆ ಇಟ್ಟು ಕಲಿಸ್ಬಿಟ್ಟತ್ತಾಗೆ ಒಂದು ಒಲೆಗೆ ಉಪ್ಪಿಟ್ಟು ರವೆ ಒಯ್ತಿದ್ದೆ ಒಂದು ಇನ್ನೊಂದ್ರಾಗತ್ತಾಗೆ ಹೆಂಗೋ ಬೊಜ್ಜಿ ಹಾಕೊಂಬಿಟ್ಟು ತಗೊಬಿಟ್ಟು ಬಂದೆ ತಿನ್ನಿ ಸಂದಕೈತೆ ಉಪ್ಪಿಟ್ಟು ಅದುವಾಗ ಬಂದೈತೆ ಬಿಸಿ ಬಿಸಿ ಸಂದಕ್ಕೆ ಐತೆ ನನಗೂ ಈ ಬೊನ್ಸಿರವೆ ಉಪ್ಪಿಟ್ಟು ಬೋಲ್ ಇಷ್ಟ ಹೆಂಗೋ ಸಂದಕ್ಕೆ ಮಾಡ್ಕೊಬಿಟ್ಟು ಬಂದಿದ್ದೀಗ ಬೋಡು ಮನೆಗೆ ನಿನ್ ಗಂಡ ಬಂದಿದ್ನೇನು ಇಲ್ಲಿ ನಿಮ್ಮ ಆವರಣ ಮನೆಗಿದ್ರ ಯಾರು ಇಲ್ಲತ್ತೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಇರೋ ಪರದೆಲ್ಲ ಆಟ್ ಬಾಕ್ಸ್ ತುಂಬ್ಕೊಂಡು ಉಪ್ಪಿಟ್ಟು ತಣ್ಣಗಾಯ್ತದೆ ಅಂತ ಆಟ್ ಬಾಕ್ಸ್ ತುಂಬ್ಕೊಂಡು ಬೋಂಡ ಎಲ್ಲನೂ ಒಂದು ಕವರ್ಗೆ ಹಾಕಬಿಟ್ಟು ನೆಟ್ಟಿಗೆ ಬಂದೆ ಮಾವನು ಇರಲಿಲ್ಲ ಯಾರನ್ನೂ ಇರಲಿಲ್ಲ ನಾನು ಹಂಗೆ ಎಲ್ಲನೂ ನೋಡಕ್ಕೂ ಹೋಗ್ಲಿಲ್ಲ ಕಣತ್ತೆ ನೀವೇ ಹೇಳಿದ್ರಲ್ಲ ಯೋಚನೆ ಮಾಡಬೇಡ ಅಂತ ಆತ ಹೆಂಗೋ ತಕೊಂಡು ನೆಟ್ಟಿಗೆ ಬಂದ್ಬಿಟ್ಟೆ ಅತ್ತೆ ರಂಗಮ್ಮನ ಸೊಸೆ ಇಬ್ರು ಬೀದಿನಾಗೆ ಜುಟ್ಟು ಹಿಡ್ಕೊಂಡು ಹೊಡೆದಾಡ್ತಾವ್ರೆ ಓಹೋ ಆಗಳ ಮೊದ್ಸುರುವಾಯ್ತು ಕಣ್ ಜಯಮ್ಮು ಮೊನ್ನೆಲ್ಲ ನ್ಯಾಯ ಪಂಚಾಯತ್ಗೆ ಮಾಡವ್ರೆ ಆಗ್ಲೇ ನೀ ಜುಟ್ಟು ಹಿಡ್ಕೊಂಡು ಜಗಳ ಆಡ್ಕೊಂಡು ಶುರು ಮಾಡ್ಕೊಬಿಟ್ರೆ ಇನ್ನು ಯೋಸ್ತಿನ ಆಯ್ತವಯ್ಯ ಬಂದ್ಬಿಟ್ಟು ನ್ಯಾಯ ತೀರ್ಮಾನ ಮಾಡೋಗಿ ಒಂದು ವಾರನೂ ಆಗಿಲ್ಲ ಕಣ್ ಜಯಮ್ಮು ಒಂದು ವಾರನೂ ಆಗಿಲ್ಲ ಏನನ್ನತ್ತೆ ಜೋರಾಗಿ ಜಗಳ ಆಡ್ತಾ ಇದ್ರು ನಾನು ನೋಡ್ದೆ ಇನ್ನು ಯಾಕೆ ಅಲ್ಲೇ ನಿಂತ್ಕೊಂಡ್ರೆ ಏನಾರು ಅನ್ಕೋತಾರೆ ಅಂತ ಹಂಗೆ ನೆಟ್ಟಿಗೆ ಎತ್ಕೊಂಡು ಬಂದ್ಬಿಟ್ಟೆ ಊರಾಗಿರೋಲ್ಲ ಅಲ್ಲೇ ನಿಂತ್ಕೊಂಡವ್ರೆ ನೋಡ್ತಾವ್ರೆ ನಾನು ಬುಡತ್ತಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೆಂಗಿದ್ರು ಹೊಟ್ಟೆ ಸಿತಾಯ್ತಲ್ಲ ಅಂತ ನೆಟ್ಟಿಗೆ ಬಂದೆ ಏನು ಜುಟ್ಟು ಹಿಡ್ಕೊಂಡು ಬೀದಿನಾಗೆ ಬಿದ್ದುಳಾಡ್ಕತ್ತಾವ್ರೆ ಒಳ್ಳೆ ಟೈಮಾಗ ನಾವು ಇಲ್ವಲ್ಲೇ ಸರೋಜಿ ನಾವಿದ್ದಿದ್ರೆ ನಾವು ಹೊತ್ತಾಗ ನೋಡ್ಬೋದಿತ್ತು ನಾವೇನಾರ ಕಿತ್ತಾಡಿದ್ರೆ ಏನೋ ವಿಡಿಯೋ ಮಾಡ್ಕೊಂಡು ನೋಡ್ತಾಳಲ್ಲ ನಾವು ನೋಡ್ಬೋದಿತ್ತು ನೋಡಿ ಇವಾಗ ಇದ್ದಿದ್ರೆ ಅದು ಏನೋ ಕಣವ ನಾನು ಹೊಲ್ದಾಗ ಇದ್ದಾಗೆ ಊರಾಗಿರೋರು ಜಗಳ ಆಡ್ಕತ್ತಾರೆ ನಾವಿದ್ದಾಗ ಊರಾಗಿದ್ದಾಗ ಜಗಳಗಳೇ ಆಡಲ್ಲ ಯಾರನೂ ಹ್ಞೂ ಹಂಗೇನಿ ಅಲ್ವಾ ನಮಗೂ ಹಂಗೆ ಅನ್ನಿಸ್ತದೆ ಅಲ್ಲ ನಾನು ನೋಡ್ಬೇಕಿತ್ತ ಬಿತ್ರಿ ಹಂಗೆ ಜಗಳ ಆಡ್ತಿದ್ಲು ಅಂತ ಹೇಳ್ಬಿಟ್ಟು ಅಲ್ಲ ಗಂಡ ಯಾರು ಬಂದು ಬಿಡಿಸ್ತಾ ಇರ್ಲಿಲ್ವಾ ಅವ್ರಿಬ್ರು ಗಂಡುಗಳು ಕೆಲ್ಸಕ್ಕೆ ಹೋಗೋರಂತೆ ಇವ್ರು ಏನೋ ದ್ವಾಸೆ ಹಾಕು ಅಂತ ಅಂದ್ಲಂತೆ ನಿನಗೇನು ಕೈ ಕಾಲು ನೆಟ್ಗಿಲ್ವೇನೆ ಹಾಕೊಂಡು ತಿನ್ನು ಅಂದ್ಬಿಟ್ಲಂತೆ ಸೊಸೆ ಅಷ್ಟಕ್ಕೇನೆಯ ಮಾರ ಮರಿ ಜಗಳಕ್ಕೆ ಬಿದ್ಬಿಟ್ಟವ್ರೆ ಅಲ್ಲೇ ನಿಂತ್ಕೊಂಡು ನೀನೊಂದು ಫೋನ್ ಹಾಕ್ಬೇಕಿತ್ತು ನೋಡಿ ನನಗೆ ನೀನೊಂದು ಫೋನ್ ಹಾಕಿದಿದ್ರೆ ಹಂಗೆ ಪಟ್ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಿದ್ದೆ ನಾನಂತೂ ನೀನು ಫೋನ್ ಹಾಕಿಲ್ಲ ನೋಡಿ ನೀನು ಅತ್ತಾಗೆ ಹಂಗ ಬಂದು ನೋಡ್ಕೊಂಡನ ಗೊತ್ತಿದ್ದೆ ಅವ್ರು ಆಡ್ತಿರೋ ಜಗಳ ನೋಡಿದ್ರೆ ಕಣತ್ತೆ ಸಂಜೆ ಗಂಟನ ಇಲ್ಲಲ್ಲ ಅನ್ನಿಸ್ತದೆ ಆ ಪಾಟಿ ಜಗಳ ಆಡ್ತಾವ್ರಿ ಇಬ್ರು ಲೇ ನಿನ್ಗೆ ಹಂಗೆ ಮಾಡ್ತೀನಿ ಕಣೆ ಹಿಂಗೆ ಮಾಡ್ತೀನಿ ಕಣೆ ಅಂತ ಹೇಳ್ಬಿಟ್ಟು ಯೋಗವಚನದಾಗೆ ಅತ್ತೇನು ಬೈದಾಡ್ತಿದ್ದು ನಾನು ಕೇಳಿಸ್ಕೊಂಡಿರ್ಲಿರ್ಲಿ ಅಂತ ನೆಟ್ಟಗೆ ಬಂದ್ಬಿಟ್ಟೆ ಏನಿಲ್ಲಕ್ಕಿಲ್ಲ ಇನ್ನೊಂದ್ಕಿತ ನ್ಯಾಯ ಪಂಚಾಯತ್ಗೆ ಆಯ್ತದ ನೋಡ್ತಾ ಇರ್ರಿ ಭಾನುವಾರ ಆಗಲಿ ಮ್ಯಾರೇತಿದ್ರು ಮೊದಲು ಅಯ್ಯೋ ನೋಡ್ಬೇಕಿತ್ತು ಆದ್ರೂ ಮೊದ್ಲಿಂದನೂ ಅವಳಿಗೂ ಅಮ್ಮಗೂ ಆಗಕ್ಕಿಲ್ಲ ಹೇಳು ಬ್ಯಾರೆ ಕಳಿಸ್ಬೇಕಂತೆ ಮಗ ಸೊಸೆನ್ ಬ್ಯಾರೆ ಕಳಿಸು ಅಂದರೆ ಕಳ್ಸಕ್ಕಿಲ್ಲ ಅಂತ ಹೇಳ್ತಾವ್ರಲ್ಲ ಅದಕ್ಕೆ ನೀನು ಆ ಪಾಟಿ ಜಗಳ ಆ ರಂಗಮ್ಮಂಗೆ ಹಾಕ್ಬೇಕು ಅತ್ತಗೆ ಮಗ ಸೊಸೆ ಎಲ್ಲ ಬಿದ್ದು ಸಾಯ್ಲಿ ಅಂತ ಬ್ಯಾರೆ ಕಳ್ಸೋದು ಬಿಟ್ಬಿಟ್ಟು ಜೊತೆಗೆ ಇಕ್ಕೊಂಡು ಇಲ್ದಿರ ಆಟಗಳೆಲ್ಲ ಆಡ್ತಾವಳೆ ಅಯ್ಯೋ ಬುಡಿಯತ್ತೆ ಬುಡಕ ತಿನ್ರಿ ಫಸ್ಟು ಇನ್ನೊಂಚೂರು ತಂದು ಹಾಕ್ಲ ಉಪ್ಪಿಟ್ಟನ ತಿನ್ಕೊಳ್ಳಿ ಅವ್ರು ಜಗಳ ಮಾಡ್ಕೊತಾರೆ ನೀವು ತಿನ್ಕೊಂಡು ಆಮೇಕಿಂದ ಪಟ ಅಂತ ಹೇಳ್ಬಿಟ್ಟಲ್ಲಿ ಕಡಲೆ ಬೀಜ ಎಲ್ಲ ಹಾಕ್ಬಿಡೋಣ ಇನ್ನೇನು ಮಳೆ ಬರೋಂಗೆ ಬೇರೆ ಆಗೈತೆ ಗಿಡ ಆಗ್ಬಿಟ್ಟೈತತೆ ಸರ್ಸರ್ನ ಮುಗಿಸಿ ಮಂತಕ್ಕೆ ಹೋಗೋಣತ್ತೆ ಸರಿ ಆಯ್ತಾಗ ಇನ್ನೇನು ಸರಜಿನ ಒಂದು ಕೈ ಹಾಕ್ತೀನಿ ಅಂತ ಹೇಳೋಳೆ 3 ಜನನೂ ಹಾಕಿದ್ರೆ ಇನ್ನೊಂದು ಗಂಟೆಗೆಲ್ಲ ಮುಗ್ದೋಯ್ತದೆ ಆಟೇನಿಯ ಇಲ್ಲಾಂದ್ರೆ ತಿರುಗಿ ನಾಳೆಕ್ಕೂ ಮಾಡ್ಬೇಕಾಯ್ತದೆ ಮಾಡ ಬೇರೆ ಸ್ಯಾನೆ ಆಯ್ತೈತೆ ತಿರ್ಗಾ ನೆನ್ಕೊಂಡು ಹಾಕ್ಬೇಕಾಯ್ತದತ್ತೆ ಎಲ್ಲ ಇದೊಂದು ಹೆಂಗ ಒಣ್ಣೆ ಸಿಕ್ಕೈತೆ ಹೆಂಗೋ ತ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಆ ಅಣ್ಣ ಹಿಂಗೆ ಅಲ್ಲೇ ಇಕ್ಬಿಟ್ಟು ಬಂದೆ ಊಟನ ಅಣ್ಣಯ್ಯ ತಿನ್ಕ ಅಂತೇಳಿ ಸಾಕಣವೋ ನೀನು ಹೋಗಿ ತಿನ್ನುವೋ ಅಂತು ಅದಕ್ಕೆ ಇಲ್ಲಿಗೆ ಬಂದೆ ಆ ಅಣ್ಣಯ್ಯ ಒಂದೇ ಕಿತ್ತ ಹೇಳಿ ಕುಸ್ಕೊಳ ಸ್ಯಾನೆ ಕುಸ್ಕೊಳಕ್ಕಿಲ್ಲ